ನಮಸ್ಕಾರ. ಈ ಥರದ ವೀಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು. ಸೊ ಈ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ನಾನು ಇದೇ ವಿಡಿಯೋ ಕ್ಲಿಪ್ಪನ್ನು ಕಟ್ ಮಾಡಿ ಎಡಿಟ್ ಮಾಡಿ ತೋರಿಸ್ತೇನೆ. ಸೊ ನೀವು ಈ ಥರದ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ನೀವು ಇವಾಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರದ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ನಂತರ ಸೊ ನಾನು ಮೊದಲಿಗೆ ಇಲ್ಲಿ ಎಡಿಟ್ ಮಾಡಿರೋದನ್ನು ಕಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ 2 ವೀಡಿಯೋ ಕ್ಲಿಪ್ ಇದೆ. ಸೊ ಮೊದಲಿಗೆ ಈ ಥರ, ನಂತರ ಆ ಕಡೆ ಮೂವ್ ಆಗ್ತಾ ಇರೋ ವೀಡಿಯೋ ಇದೆ. ಸೊ ಮೊದಲು ನಾನು ಈ ವಿಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡ್ಕೊಳ್ತೇನೆ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಅದು ನಾರ್ಮಲಲ್ಲೇ ಬಂದ್ಕೊಂಡು ಇಲ್ಲೇ ಸ್ಲೋ ಮಾಡಿ, ನಂತರ ಇದನ್ನು ಬೆಟರ್ ಕ್ವಾಲಿಟಿಯಲ್ಲಿ ಸೇವ್ ಮಾಡಿ. ಸೊ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಇಮೇಜನ್ನು ನಿಮಗೆ ಕೊಡ್ತೇನೆ. ಸೊ ಇಲ್ಲಿ ನಾವು ಸ್ಲೋ ಮಾಡಿದ್ರಲ್ಲ, ಸೊ ಆ ವಿಡಿಯೋವನ್ನು ಓವರ್ಲೇ ಮಾಡೋಣ. ನಂತರ ಈ ಫೋಟೋವನ್ನು ದೊಡ್ಡ ಮಾಡಿ. ಸೊ ಇಲ್ಲಿ ನಾವು ಸಾಂಗ್ ಆ್ಯಡ್ ಮಾಡೋಣ. ಸೊ ಮೊದಲಿಗೆ ನಾವು ವಿಡಿಯೋವನ್ನು ಸಾಂಗ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಈ ಸಾಂಗನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸಾಂಗ್ ಆ್ಯಡ್ ಮಾಡಿ. ಸೊ ನಾನು ಕಟ್ ಮಾಡ್ಕೊಳ್ತೇನೆ, ಯಾಕೆಂದರೆ ಸೊ ನನ್ನ ಹತ್ರ ಎಡಿಟ್ ಮಾಡಿರೋ ವೀಡಿಯೋ ಕ್ಲಿಪ್ ಇತ್ತು, ಹಾಗಾಗಿ ಸ್ವಲ್ಪ ಸಣ್ಣ ಆಗುತ್ತೆ. ಸೊ ಸ್ಲೋ ಮೋಷನ್ ಮಾಡಿರೋ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಇದರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಣ. ರಿಮೂವ್ ಬೀಜ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಕಾಂಟ್ರಾಸ್ಟ್ ಜಾಸ್ತಿ ಮಾಡಿ. ಸೊ ನೀವು ಯಾವ ಥರ ಬಟ್ಟೆ ಹಾಕೊಂಡಿದ್ರಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ವೈಟ್ ಬಟ್ಟೆ ಹಾಕಿದರೆ, ಸೊ ಇಲ್ಲಿ ನೀವು ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟನ್ನು ಜಾಸ್ತಿ ಕಡಿಮೆ ಮಾಡಿದ್ರೆ ಸೊ ಇಲ್ಲಿ ಬ್ಲ್ಯಾಕ್ ಆಗುತ್ತೆ. ಸೊ ಇವನು ನೋಡ್ಬೋದು, ರೆಡ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾನೆ. ಸೊ ಹಾಗಾಗಿ ನಾವು ಇಲ್ಲಿ ಕಾಂಟ್ರಾಸ್ಟ್ ಮತ್ತು ಬ್ರೈಟ್ನೆಸ್ಸನ್ನು ಹೆಚ್ಚು ಕಡಿಮೆ ಮಾಡಿದರೆ ಸೊ ಇಲ್ಲಿ ಬ್ಲ್ಯಾಕ್ ಆಗ್ತಾಯಿಲ್ಲ. ಹಾಗಾಗಿ ನಾವು ಇಲ್ಲಿ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ ವೈಟನ್ನು 0 ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ತೊಗೊಂಡು ಬನ್ನಿ. ಇನ್ನೂ ರೆಡ್ ಕಲರ್ ಇದೆ, ಸೊ ರೆಡ್ಡನ್ನು ಕೂಡ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಸೊ ಇದನ್ನು ಕೆಳಗಡೆ ತಗೊಂಡು ಬನ್ನಿ. ಸೊ ನೋಡ್ಬೋದು ಬ್ಲ್ಯಾಕ್ ಆಗಿದೆ. ಸೊ ಈ ಥರ ನೀವು ಹಾಕಿರೋ ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ಲ್ಯಾಕ್ ಯಾವ ಥರ ಮಾಡ್ಬೋದು ಅಂತ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೊ ಇವೆರಡು ವೀಡಿಯೋದ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ನೀವು ಶೇಕ್ ಎಫೆಕ್ಟನ್ನು ಸೊ ಈ ಥರ ಅಡ್ಜಸ್ಟ್ ಮಾಡಿ. ಸೊ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಸೊ ಮೊದಲನೇ ಕೀ ಫ್ರೇಮಲ್ಲಿ ಸ್ಪೀಡ್ 0 ಮಾಡಿ. ಸೊ ಇಂಟೆನ್ಸಿಟಿನೂ ಕೂಡ 0 ಮಾಡಿ. ಸೊ ಲಾಸ್ಟ್ ಕೀ ಫ್ರೇಮಲ್ಲಿ ಬನ್ನಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು ಅಡ್ಜಸ್ಟ್ ಮಾಡಿ ವಿಡಿಯೋ ನೋಡಿ. ಸೊ ನಾನು ಇಂಟೆನ್ಸಿಟಿ 26ಕ್ಕೆ ಅಡ್ಜಸ್ಟ್ ಮಾಡಿದ್ದೇನೆ, ಸ್ಪೀಡನ್ನು 15ಕ್ಕೆ ಅಡ್ಜಸ್ಟ್ ಮಾಡಿದ್ದೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ಈ ಇಮೇಜ್ಗೆ ಒಂದು ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಅನ್ಫೋಲ್ಡ್ ಆ್ಯನಿಮೇಷನ್ ಆ್ಯಡ್ ಮಾಡಿದ್ದೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಮೇಜ್ನ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಇದನ್ನು ಝೂಮ್ ಮಾಡಿ ಈ ಥರ ರೊಟೇಟ್ ಮಾಡಿ. ಇಲ್ಲಾಂದರೆ ನಿಮಗೆ ಇಲ್ಲಿ ಬೇಸಿಕ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಈ ಥರದಲ್ಲಿ ರೊಟೇಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಈ ಥರದೊಂದು ಆ್ಯನಿಮೇಷನ್ ಆಗುತ್ತೆ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ವೀಡಿಯೋ ಇತ್ತಲ್ಲ, ಸೊ ಅದಕ್ಕೂ ಕೂಡ ಅನ್ಫೋಲ್ಡ್ ಆ್ಯನಿಮೇಷನ್ ಆ್ಯಡ್ ಮಾಡಿ. ಸೊ 0.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ.